ಹಾಯ್ ಫ್ರೆಂಡ್ಸ್, ಯಾರ್ಯಾರೆಲ್ಲ ವಿಲೇಜ್ ಅಕೌಂಟಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಿ ಫ್ರೆಂಡ್ಸ್. 570 ಪೋಸ್ಟ್ ವಿಲೇಜ್ ಅಕೌಂಟ್ ನೋಟಿಫಿಕೇಷನ್ ಆಗಿದೆ ಫ್ರೆಂಡ್ಸ್. ಆಗಲೇ ನೋಟಿಫಿಕೇಷನ್ ಆಗಲೇ ಭಾಳ ದಿವಸ ಇದೆ ಫ್ರೆಂಡ್ಸ್. ಇದು ಆಗಸ್ಟ್ 21ನೇ ತಾರೀಕಿನ ಮಟ್ಟ ಇದೆ ಫ್ರೆಂಡ್ಸ್. ಅದು ಅಪ್ಲಿಕೇಶನ್ ಇದು ಮಾಡ್ಕೊಳಕ್ಕೆ ಮತ್ತು ಆನ್ಲೈನ್ ಪೇಮೆಂಟ್ ಮಾಡ್ಕೊಳಕ್ಕೆ ಅವಕಾಶ ಇದೆ ಫ್ರೆಂಡ್ಸ್. ಹಾಗಾಗಿ ಇನ್ನೂ ಯಾರ್ಯಾರು ಪೇಮೆಂಟ್ ಮಾಡಿಲ್ಲ ಪೇಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪೇಮೆಂಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ವಿಲೇಜ್ ಅಕೌಂಟಲ್ಲಿ ಪೇಪರ್ 1 ಪೇಪರ್ 2 ಎರಡು ಇರ್ತಾವೆ ಫ್ರೆಂಡ್ಸ್. ಪೇಪರ್ 1 ಜಿ ಕೆ ಇರುತ್ತೆ ಫ್ರೆಂಡ್ಸ್. ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಪೇಪರ್ 1ದಾಗ ಜಿ ಕೆದಾಗ ಹಿಸ್ಟ್ರಿ, ಎಕನಾಮಿಕ್ಕು, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಜಿಯೋಗ್ರಫಿ, ಸೈನ್ಸು ಉಳ್ಕ್ಯದ ಮತ್ತೇನು ಉಳಿದು ಟಾಪಿಕ್ ಇದಾವೆ ಫ್ರೆಂಡ್ಸು. ಇವೊಂದು ಸ್ವಲ್ಪ ವಿಲೇಜ್ ಅಕೌಂಟು ಪಂಚಾಯತ್ ರಾಜ್ ಬಗ್ಗೆ ಬರ್ತಾವಲ್ಲ ಫ್ರೆಂಡ್ಸ್. ಪಂಚಾಯತ್ ರಾಜ್ ಅದ್ರ ಮ್ಯಾಗ ಒಂದಿಷ್ಟು ಕೇಳ್ತಾರೆ ಫ್ರೆಂಡ್ಸು. ಇದು ಪೇಪರ್ 1 ಫ್ರೆಂಡ್ಸ್. ಪೇಪರ್ 2 ಏನಿದೆ ಫ್ರೆಂಡ್ಸ್, ಪೇಪರ್ 2 ಅಲ್ಲಿ ಸಾಮಾನ್ಯ ಕನ್ನಡ, ಇಂಗ್ಲೀಷ್, ಗ್ರಾಮರ್ ಮತ್ತು ಕಂಪ್ಯೂಟರ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಮೂರು ಸಬ್ಜೆಕ್ಟ್ ಇರ್ತಾವೆ ಫ್ರೆಂಡ್ಸ್. ಉಳಿದು ಅದ್ರಾಗ ಏನಿರುತ್ತೆ ಫ್ರೆಂಡ್ಸ್, ಜಿ ಕೆದಷ್ಟು ಆಲ್ ಡೆಪ್ತ್ ಕ್ವಶನ್, ಆಲ್ ಸಬ್ಜೆಕ್ಟ್ ಇರ್ತಾವೆ ಫ್ರೆಂಡ್ಸ್ ಅದರಲ್ಲಿ. ಹಾಗಾಗಿ ಯಾರ್ಯಾರಿಗೆ ವಿಲೇಜ್ ಅಕೌಂಟ್ ಓದ್ತಾ ಇದ್ದೀರಿ ಫ್ರೆಂಡ್ಸು, ಪ್ರಿಪ್ರೇಷನ್ ಸ್ಟ್ರಾಂಗಾಗಿ ಮಾಡಿ ಫ್ರೆಂಡ್ಸು. ಇನ್ನೊಂದು 40 ದಿವಸ ಹಿಂಗೆ ಉಳಿದಿರ್ಬೇಕು ಫ್ರೆಂಡ್ಸ್. ಅಷ್ಟೇ, ಟೈಮ್ ಭಾಳ ಕಡಿಮೆ ಐತಿ ಫ್ರೆಂಡ್ಸ್. ಹಾಗಾಗಿ ಆದಷ್ಟು ನೀವು ಎಷ್ಟೆಷ್ಟು ಓದಿರ್ತೀರಿ ಫ್ರೆಂಡ್ಸ್ ಅಷ್ಟನ್ನ ರಿವಿಷನ್ ಮಾಡ್ಕೊಳ್ಳಿ. ಒಳ್ಳೆ ಅದನ್ನು ರೀಕಾಲಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಎಷ್ಟು ಓದಿರ್ತೀರಿ ಅಷ್ಟನ್ನು ಒಳ್ಳೆ ರಿವಿಷನ್ ಮಾಡ್ಕೊಳ್ಳಿ, ರೀಕಾಲಿಂಗ್ ಮಾಡ್ಕೊಳ್ಳಿ. ಮತ್ತೀಗ ಅವ್ರು ಏನು ಕೆ ಎ ಅವ್ರು ನಡೆಸಿರುವಂಥವ್ರು ಈಗೇನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮೊನ್ನೆ ಎಕ್ಸಾಮ್ ನಡೆಸಿದ್ದಾರೆ ಫ್ರೆಂಡ್ಸು. ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಅದರಲ್ಲಿ ಯಾವ್ಯಾವ ರೀತಿ ಕ್ವಶನ್ಗಳನ್ನು ಕೇಳ್ತಾ ಇದ್ದೇನೆ, ಯಾವ ಸಬ್ಜೆಕ್ಟ್ ಮೇಲೆ ಕೇಳ್ತಾ ಇದ್ದೇನೆ, ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಗಳು ಬರ್ತಾಯಿದೆ ಅನ್ನೋದೊಂದು ಐಡಿಯಾ ಸಿಗುತ್ತೆ ಫ್ರೆಂಡ್ಸ್, ಒಂದು ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ಈಗ ಅವ್ರು ಏನು ಕೆ ಎ ಅವ್ರು ನಡೆಸಿರುವಂಥ ಕ್ವಶನ್ ಪೇಪರನ್ನು ಅಷ್ಟು ಬಿಡಿಸಿ ಫ್ರೆಂಡ್ಸ್. ಬಿಡಿಸಿ ಸ್ವತಃ ನೀವೇ ಒಂದು ಟೆಸ್ಟ್ ತೆಗೆದುಕೊಂಡು ಅದನ್ನೇ ನೀವೇ ಒಂದು ಕರೆಕ್ಟ್ ನಿಮ್ಮದಾದ ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ಮೋಸ್ಟ್ ಇವರು ಕೆ ಎ ನಡೆಸ್ತಿರೋ ಕಾರಣಕ್ಕೆ ಹಾಗಾಗಿ ಇವರು ಭಾಳ ಲೆಂತಿ ಕ್ವಶನ್ಗಳನ್ನು ಹಾಕ್ತಾಯಿದ್ದಾರೆ ಫ್ರೆಂಡ್ಸು. ಭಾಳ ಲೆಂತಿ ಕ್ವಶನ್ ಕೇಳ್ತಾ ಇದ್ದಾರೆ. ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ನೋಡಿಯಲ್ಲ ಫ್ರೆಂಡ್ಸ್, ಅವೆಲ್ಲ ಹೇಳಿಕೆ ರೂಪದಾಗ ನೋಡಿರಲ್ಲ ಫ್ರೆಂಡ್ಸು. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಗಳನ್ನು ಕೇಳಕತ್ತಾರ. ಲೆಂತ್ ನೋಡಿಲ್ಲ ಫ್ರೆಂಡ್ಸ್, ಕ್ವಶನ್ಗಳು ಯಾವ ಥರ ಲೆಂತ್ ಕೇಳ್ತಾ ಇದ್ದಾರೆ. ಟೈಮೇ ಸಾಲ್ತಾಯಿಲ್ಲ, ಅವ್ರು ಕೊಡೋ ಆ ಕ್ವಶನ್ ಪೇಪರಿಗೆ ಟೈಮ್ ಸಾಲ್ತಾಯಿಲ್ಲ. ಅಷ್ಟು ಆ ಥರ ಕ್ವಶನ್ಗಳನ್ನು ತೆಗಿತಾ ಇದ್ದಾರೆ ಫ್ರೆಂಡ್ಸ್. ಹಾಗಾಗಿ ನೀವು ಆಲ್ಮೋಸ್ಟ್ ಏನು ಮಾಡ್ಕೊಳ್ಳಿ, ಟೈಮನ್ನು ಕವರ್ ಮಾಡ್ಕೊಳ್ಳೋಕೆ ಫ್ರೆಂಡ್ಸ್. ಹಾಗಾಗಿ ಸ್ವತಃ ನೀವೇ ಒಂದು ಕ್ವಶನ್ ಪೇಪರನ್ನು ಡೈಲಿ ವೀಕ್ಲಿ ತೆಗೆದುಕೊಂಡು ಹೋಗಿ ಫ್ರೆಂಡ್ಸ್. ಅದೇನು 1.5 ತಾಸಿನ ಟೈಮಿಂಗ್ ಇದೆಯಲ್ಲ ಫ್ರೆಂಡ್ಸ್, ಅದೇ ಟೈಮಿಂಗ್ ಸೆಟ್ ಮಾಡ್ಕೊಂಡು ವೀಕ್ಲಿ ಡೈಲಿ ಒಂದೊಂದು ಕ್ವಶನ್ ಟೆಸ್ಟ್ ಸೀರೀಸನ್ನು ತೊಗೊಳ್ಕೊತ ಹೋಗಿ ಫ್ರೆಂಡ್ಸ್. ಇದು ಮಾಡ್ಕೊತ ಹೋಗಿ ವಿಲೇಜ್ ಅಕೌಂಟ್ನಲ್ಲಿ ಈಗೇನು ಅವ್ರ ಮೇಲಿನ ಕ್ವಶನ್ಗಳು ಜಾಸ್ತಿ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಈಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್ ಮೇಲೆ ಕ್ವಶನ್ಗಳು ಜಾಸ್ತಿ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗಾಗಿ ಆ ಕ್ವಶನ್ಗಳನ್ನು ನೋಡ್ಕೊಳ್ಳಿ. ಆಲ್ಮೋಸ್ಟ್ ಇವು ಮೆಂಟಲ್ ಎಬಿಲಿಟಿನೂ ಬರ್ತಾವೆ ಫ್ರೆಂಡ್ಸ್. ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 10-12 ಕ್ವಶನ್ ಮೆಂಟಲ್ ಎಬಿಲಿಟಿ ಮೇಲೆ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗಾಗಿ ಮೆಂಟಲ್ ಎಬಿಲಿಟಿಯನ್ನು ಅದರಲ್ಲಿ ಯಾವ ಟಾಪಿಕ್ಗಳು ಬರ್ತಾವೆ ಆ ಟಾಪಿಕ್ಗಳನ್ನು ರಿವಿಷನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಿಸ್ಟ್ರಿಯಲ್ಲಿ ಕ್ವಶನ್ಗಳು ಜಾಸ್ತಿ ಬರ್ತಾಯಿದ್ದಾವೆ ಫ್ರೆಂಡ್ಸ್. ಹಿಸ್ಟ್ರಿ ಮತ್ತು ಸಂವಿಧಾನದಾಗ ಜಾಸ್ತಿ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಸಂವಿಧಾನದಾಗ ಪಾರ್ಲಿಮೆಂಟ್ ಮೇಲೆ, ರಾಷ್ಟ್ರಪತಿಗಳ ಮೇಲೆ ಕ್ವಶನ್ಗಳು ಜಾಸ್ತಿ ಆಗ್ತಾಯಿದೆ ಫ್ರೆಂಡ್ಸ್. ಹಾಗಾಗಿ ಅವುಗಳನ್ನು ಜಾಸ್ತಿ ಓದ್ಕೊಳ್ಳಿ ಫ್ರೆಂಡ್ಸ್. ಆಲ್ಮೋಸ್ಟ್ ಆ ಟಾಪಿಕ್ ಮೇಲೆ ಫೋಕಸ್ ಮಾಡಿ. ಅವರು ಜಾಸ್ತಿ ಆ ಟಾಪಿಕ್ ಮೇಲೆ ಕೇಳ್ತಾ ಇದ್ದಾರೆ, ಆ ಟಾಪಿಕ್ಗಳ ಮೇಲೆ ಫೋಕಸ್ ಮಾಡ್ಕೊಳ್ಳಿ ಫ್ರೆಂಡ್ಸು. ಫೋಕಸ್ ಮಾಡ್ಕೊಂಡು ಆಲ್ಮೋಸ್ಟು ನೀವು ಎಷ್ಟು ಓದಿರ್ತೀರಿ ಫ್ರೆಂಡ್ಸ್ ಅಷ್ಟು ರಿವಿಷನ್ ಮಾಡ್ಕೊಳ್ಳಿ, ಅಷ್ಟು ರೀಕಾಲಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸು. ಕಾಲಿಂಗ್ ಮಾಡ್ಕೊಂಡು ಓದ್ಕೊಳ್ಳಿ ಫ್ರೆಂಡ್ಸ್. ಆಲ್ಮೋಸ್ಟು ನಿಮ್ಗೆ ಟೈಮ್ ಇರೋದು 1.5 ತಾಸು ಫ್ರೆಂಡ್ಸ್. ಆ 1.5 ತಾಸಿನಾಗ ನೀವು 100 ಕ್ವಶನ್ಗಳನ್ನು ಟಚ್ ಮಾಡ್ಬೇಕು ಫ್ರೆಂಡ್ಸ್. ಹಾಗಾಗಿ ಇವ್ರು ಕ್ವಶನ್ ಪೇಪರ್ ಅಂಕರು ಭಾಳ ಡೆಪ್ತಾಗಿ ತೆಗಿತಾ ಇದ್ದಾರೆ ಫ್ರೆಂಡ್ಸು. ನಾವು ಮೊನ್ನೆ ನೋಡಿದ್ದೆ ಫ್ರೆಂಡ್ಸು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, HK, non-HK ಕ್ವಶನ್ ಪೇಪರನ್ನು ಭಾಳ ಡಿಫಿಕಲ್ಟಿ ತೆಗಿಯಕತ್ತಾರೆ ಫ್ರೆಂಡ್ಸು. ಹಾಗಾಗಿ ನೀವು ಒಂದು ಸ್ವಲ್ಪ ಸ್ಟಡಿಯನ್ನು ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿ ಫ್ರೆಂಡ್ಸು. ಆಲ್ಮೋಸ್ಟ್ ಯಾವ ಟಾಪಿಕ್ ಮೇಲೆ ಜಾಸ್ತಿ ಕೇಳ್ತಾರೆ ಫ್ರೆಂಡ್ಸ್ ಅವ್ರ ಮೇಲೆ ಜಾಸ್ತಿ ಒತ್ತು ಕೊಡಿ ಫ್ರೆಂಡ್ಸು. ಜಾಸ್ತಿ ಅವ್ರ ಮೇಲೆ ಫೋಕಸ್ ಮಾಡಿ ಫ್ರೆಂಡ್ಸು. ಅವ್ರ ಮೇಲೇ ಫೋಕಸ್ ಮಾಡ್ಕೊಂಡು ಓದ್ಕೊತ ಹೋಗಿ ಫ್ರೆಂಡ್ಸ್. ಓದ್ಕೊತ ಹೋಗೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಈಗ ಅರ್ಧಕ್ಕರ್ಧ ಪ್ರಿಪ್ರೇಷನ್ ಆಗಿರಿ ಫ್ರೆಂಡ್ಸು. ನಮ್ಮ ಪ್ರಕಾರ ಆಲ್ಮೋಸ್ಟ್ ಒಂದು 60-70% ಮಾಡುವಷ್ಟು ಲೆವೆಲಿಗೆ ಇದ್ದೀರಿ ಫ್ರೆಂಡ್ಸ್, ಇಲ್ಲಂದಿಲ್ಲ. ಅಂದರೆ ಏನು ಫ್ರೆಂಡ್ಸು ಅದರಲ್ಲಿ ನೆಗೆಟಿವಿಟಿ ಒಂದು ಸ್ವಲ್ಪ ಆಗ್ತಾವೆ ಫ್ರೆಂಡ್ಸ್. ಹಾಗಾಗಿ ಆಲ್ಮೋಸ್ಟ್ ನೆಗೆಟಿವಿಟಿ ಅನ್ನೋದು ತೆಗೆದು ಹಾಕಿ ಫ್ರೆಂಡ್ಸ್.
ಆಲ್ಮೋಸ್ಟ್ ನಿಮಗೆ ಎಕ್ಸಾಕ್ಟ್ಲಿ ಎಷ್ಟು ಗೊತ್ತಾಕೋ ಫ್ರೆಂಡ್ಸ್ ಅಷ್ಟು ಹಾಕಿ, ಉಳಿದು ಗೊತ್ತಿಲ್ಲಾರ್ದು ಅದೇನು ಲಾಸ್ಟ್ ಈ ಆಪ್ಷನ್ ಏನು ಲಾಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದನ್ನು ರೌಂಡ್ ಮಾಡಿ. ಯಾಕಂದರೆ ನೀವು ಎಷ್ಟು ಕರೆಕ್ಟ್ ಆನ್ಸರ್ ಮಾಡಿರ್ತೀರಿ ಅಷ್ಟು ಕರೆಕ್ಟ್ ಆನ್ಸರ್ದಾಗ ನೀವು ಒಂದು 20-30 ತಪ್ಪು ಮಾಡಿದ್ರಿ ಅಂದ್ರೆ ಅದರಲ್ಲಿ 50 ಮಾರ್ಕ್ಸ್ ಮಾಡಿರಿ ಅಂದ್ರೆ ಅದರಲ್ಲಿ ಮತ್ತು ಅವು 0.25 ಕಟ್ಟಾಕೋ ಫ್ರೆಂಡ್ಸು. ಹಾಗಾಗಿ ಆಲ್ಮೋಸ್ಟ್ ನೀವು ಎಷ್ಟು ಎಕ್ಸಾಕ್ಟ್ಲಿ ಗೊತ್ತಿರುತ್ತೆ ಅಷ್ಟು ಕರೆಕ್ಟ್ ಆನ್ಸರ್ ಮಾಡಿ ಫ್ರೆಂಡ್ಸ್. ಅದಕ್ಕೆ ಕರೆಕ್ಟ್ ಆನ್ಸರ್ ಮಾಡಿ ಅಷ್ಟೇ ನೀವು ಪ್ರಿಪ್ರೇಷನ್ ಮಾಡಿರ್ತೀರಲ್ಲ ಫ್ರೆಂಡ್ಸು. ನಿಮ್ಗೆ ಎಷ್ಟು ಕಾನ್ಫಿಡೆಂಟ್ ಇರುತ್ತೆ ಫ್ರೆಂಡ್ಸ್ ಅಷ್ಟೇ ಕಾನ್ಫಿಡೆಂಟಾಗಿ ಹಾಕಿ ಅವ್ರ ಮೇಲೆ ಇದು ಮಾಡಿ ಫ್ರೆಂಡ್ಸು. ಆಲ್ಮೋಸ್ಟ್ ನೆಗೆಟಿವಿಟಿ ಅನ್ನೋದು ಭಾಳ ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಆಲ್ಮೋಸ್ಟ್ ಹೇಳೋಕ್ಕೆ ಬರೋಲ್ಲ, ನಿಯರೆಸ್ಟ್ ಕಟ್ ಆಫ್ ಬರ್ತಿರುತ್ತೆ ಫ್ರೆಂಡ್ಸು. ಹಾಗಾಗಿ ಏನೋ ಒಂದು 60, 62, 63 ಆಗೋ ಪೊಸಿಷನ್ದಾಗ ಸ್ವಲ್ಪ ನೀವು ನೆಗೆಟಿವಿಟಿ ಅವಾಯ್ಡ್ ಮಾಡಿದ್ರಂದ್ರೆ ನೀವು ಕರೆಕ್ಟ್ ಒಂದು 65 ಹಿಂಗೆ ಹಾಕಿರಿ ಅಂದ್ರೆ ನಿಮ್ಮದು ಕಟಪ್ನೇ ಬಂದುಬಿಡುತ್ತೆ. 60 ಹಿಂಗೆ ನಿಂತು ಅಂದ್ರೆ 65, 66 ಆಗಿಬಿಡ್ತಿ ಅಂದ್ರೆ ನಿಮ್ಮ ಕಟಪ್ ನಿಂತುಬಿಡುತ್ತೆ. ಹಾಗಾಗಿ ಆಲ್ಮೋಸ್ಟ್ ನೀವು ಅದೇ ಥರನ ಮಾಡಿ ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರಿ ಅಂದ್ರೆ ಅದೇ ಥರನ ನೀವೇನೀಗ ಪ್ರಿಪ್ರೇಷನ್ ಮಾಡಿರಲಿ ಫ್ರೆಂಡ್ಸ್ ಅದನ್ನೇ ನೀವೇ ಮಾಡ್ಕೊಳ್ಳಿ. ಅದರಲ್ಲಿ ಒಟ್ಟು ನೆಗೆಟಿವಿಟಿ ಒಂದು ಸ್ವಲ್ಪ ಕಡಿಮೆ ಮಾಡಿ ಫ್ರೆಂಡ್ಸ್. ನೆಗೆಟಿವ್ ಜಾಸ್ತಿ ಹಾಕಬೇಡಿ. ಆಲ್ಮೋಸ್ಟ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಪ್ರಿಪ್ರೇಷನ್ ಆಗಿ ಆಲ್ಮೋಸ್ಟ್ ನಿಮ್ಗೆ ಎಷ್ಟು ಓದೋಕ್ಕಾಗತ್ತೆ ಅಷ್ಟು ಓದಿ ಫ್ರೆಂಡ್ಸು. ಆಲ್ಮೋಸ್ಟು ಕ್ವಶನ್ಗಳನ್ನು ಭಾಳ ಡಿಫಿಕಲ್ಟ್ ತೆಗಿಯಕತ್ತಾರೆ ಫ್ರೆಂಡ್ಸು. ಹಾಗಾಗಿ ಆಲ್ಮೋಸ್ಟು ಅದ್ರ ಮೇಲೆ ಒತ್ತು ಕೊಟ್ಟು ಜಾಸ್ತಿ ಓದಿ. ನೀವೆಷ್ಟು ಪ್ರಿಪ್ರೇಷನ್ ಕೊಟ್ಟು ಓದ್ತೀರ ಅಷ್ಟು ಇದಾಗುತ್ತೆ ಫ್ರೆಂಡ್ಸ್. ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆಂಟ್ ಇರಲಿ. ನಾ ಯಾವುದೇ ಆಗಲಿ ನಾವು ಹೋಗಿನಿ ಅಂದ್ರೆ ನಾನು 100% ಮಾಡ್ತೀನಿ ಅನ್ನೋ ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆಂಟ್ ಇರಲಿ. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಲಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡಿರಿ. ಜನರದು ನೋಡೋಕೆ ಹೋಗ್ಬೇಡ್ರಿ. ಜನಸಂಖ್ಯೆ ಎಷ್ಟೇ ಇರಲಿ, ಜನ ಎಷ್ಟೇ ಬರಲಿ, ಎಫರ್ಟ್ ಹಾಕಿದವ ಎಫರ್ಟ್ ಇದ್ದವನಿಂದ ಅವ ಶ್ರಮ ಪಟ್ಟವನಿಂದ ಅದು ಜಾಬ್ ಅಂಕುರ್ ಫಿಕ್ಸ್ ಇದ್ದೇ ಇರುತ್ತೆ. ಅದು ಅವನಿಗೆ ಆ ಫಲ ಸಿಗುತ್ತೆ. ಕಷ್ಟಪಟ್ಟವು ಫಲ ಸಿಗುತ್ತೆ ಫ್ರೆಂಡ್ಸು. ಹಾಗಾಗಿ ನೀವು ಆಲ್ಮೋಸ್ಟ್ ಅದ್ರ ಮೇಲೇ ಜಾಸ್ತಿ ಕ್ವಶನ್ ಪೇಪರ್ ಯಾವ ರೀತಿ ಕೇಳ್ತಾನೆ, ಯಾವ ರೀತಿ ಬರ್ತಾವೆ ಅವ್ರು ಒಂದು ಸ್ವಲ್ಪ ತಿಳ್ಕೊಳ್ಳಿ ಫ್ರೆಂಡ್ಸು. ತಿಳ್ಕೊಂಡು ಡೈಲಿ ಆಲ್ಮೋಸ್ಟ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಒಂದು ಕರೆಕ್ಟ್ ಟೈಮನ್ನು ಸೆಟ್ ಮಾಡ್ಕೊಂಡು ಆ ಟೈಮ್ ಪ್ರಕಾರ ಓದ್ಕೊಳ್ಳಿ ಫ್ರೆಂಡ್ಸು. ಓದ್ಕೊಂಡು ಆಲ್ಮೋಸ್ಟ್ ಯಾವ ಕ್ವಶನ್ಗಳು ನೋಡಿ ಫ್ರೆಂಡ್ಸ್ ಜಾಸ್ತಿ ಹಿಸ್ಟ್ರಿ ಮೇಲೆ, ಸಂವಿಧಾನ ಮೇಲೆ, ಮತ್ತು ಮೆಂಟಲ್ ಎಬಿಲಿಟಿ ಮೇಲೆ, ಸೈನ್ಸ್ ಮೇಲೆ, ಅಷ್ಟು ಬಿಟ್ಟರೆ ಜಿಯೋಗ್ರಫಿ ಮೇಲೆ, ಮತ್ತು ಬಿಟ್ಟರೆ ಮೆಂಟಲ್ ಎಬಿಲಿಟಿ ಮೇಲೆ ಜಾಸ್ತಿ ಕ್ವಶನ್ಗಳನ್ನ ಕೇಳಕತ್ತಾರೆ ಫ್ರೆಂಡ್ಸ್. ಹಾಗಾಗಿ ಅವ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಒತ್ತು ಕೊಡಿ ಫ್ರೆಂಡ್ಸ್. ಒತ್ತು ಕೊಟ್ಕೊಂಡು ಓದ್ಕೊಳ್ಳಿ ಫ್ರೆಂಡ್ಸು. ಓದ್ಕೊಳ್ಳಿ. ಆಲ್ಮೋಸ್ಟ್ ಇದ್ರಾಗ ಪೇಪರ್ 1 ಪೇಪರ್ 2 2 ಪೇಪರ್ ಇದೆ ಫ್ರೆಂಡ್ಸು. ನೀವು ವಿತ್ GK ಪ್ರಿಪ್ರೇಷನ್ ಮಾಡಬೇಕು, ವಿತ್ ಕಮ್ಯುನಿಕೇಷನ್ ಇದೆ, ಇದು ಕಮ್ಯುನಿಕೇಷನ್ ಪೇಪರ್ ಅದಕ್ಕೂ ಪ್ರಿಪ್ರೇಷನ್ ಆಗಬೇಕು. ಹಾಗಾಗಿ ಆಲ್ಮೋಸ್ಟಕ್ಕೂ ನೀವು ಎರಡಕ್ಕೂ ಒತ್ತು ಕೊಟ್ಟು ಓದಿ ಫ್ರೆಂಡ್ಸು. ನಿಮ್ಗೆ ಎಷ್ಟು ಇದಾಗುತ್ತೋ ಅಷ್ಟು ಇದು ಮಾಡ್ಕೊಳ್ಳಿ. ಡೈಲಿ ಡಿಸ್ಕಸ್ ಮಾಡಿ ಫ್ರೆಂಡ್ಸ್ ಜೊತೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ಕೊಳ್ಳಿ. ನೀವು ಒಂದು ಕ್ವಶನ್ ಕೇಳಿ, ಒಂದು ಕ್ವಶನ್ ಕೇಳಿ, ಯಾವುದೇ ಒಂದೊಂದು ಟಾಪಿಕ್ ಮೇಲೆ ನೀವು ಚರ್ಚೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವೇ ಚರ್ಚೆ ಮಾಡೋದ್ರಿಂದ ತಲೆಯಲ್ಲಿ ಉಳಿತದೆ ಫ್ರೆಂಡ್ಸ್. ನೀವು ಒಬ್ಬರು ಕುಂತು ಓದೋದಕ್ಕಿಂತ ಇಬ್ಬರು ಡಿಸ್ಕಸ್ ಮಾಡೋದು ಬೆಸ್ಟ್ ಆಗುತ್ತೆ ಫ್ರೆಂಡ್ಸ್. ಅದಂದರೆ ನಮ್ಮಲ್ಲಿ ನಾವು ಓದಿದ್ದು ಏನು ಅನ್ನೋದು ಅಷ್ಟೇ ನಮ್ಗೆ ಇದಾಗತ್ತೆ. ನಾವು ಎಲ್ಲಿ ತಪ್ಪು ಮಾಡಕತ್ತೀವಿ ಅನ್ನೋದು ನಾವು ಇನ್ನೊಬ್ರ ಹತ್ರ ಹೇಳಿದಾಗ ನಮ್ಗೆ ಗೊತ್ತಾಗತ್ತೆ. ಅವನು ಒಂಥರ ಹೇಳಿ ಕ್ವಶನ್ ನೀನು ಕೇಳ್ತಿರ್ತಾನೆ, ನಿನ್ನ ಕ್ವಶನ್ ಅವಾಗ ಕೇಳ್ತಿರ್ತಾನೆ. ಆವಾಗ ಡಿಸ್ಕಸ್ ಆತಂದ್ರೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಅವನು ಹೇಳ್ತಾ ಇದ್ದಾನೆ, ಇಲ್ಲ ಇದು ಈ ಥರ ಇರುತ್ತೆ, ಹಿಂಗೆ ಅಂತ ಅವನು ಹೇಳ್ತಿರ್ತಾನೆ. ಕ್ವಶನ್ ಈ ಥರ ಕ್ವಶನ್ ಬರ್ತಾ ಈ ಥರ ಇದು ಮಾಡ್ಬೇಕಂತ ಅವನು ಹೇಳ್ತಾ ಇರ್ತಾನೆ ಫ್ರೆಂಡ್ಸ್. ಹಾಗಾಗಿ ನಿಮ್ಗೆ ಎಷ್ಟಾಗುತ್ತೆ ಫ್ರೆಂಡ್ಸ್ ಅಷ್ಟು ಸಾಧ್ಯವಾದಷ್ಟು ಪ್ರಿಪ್ರೇಷನ್ ಮಾಡಿ. ಯಾವತ್ತಿಗೆ ಮೈಂಡ್ ಕಾಮಾಗಿ ಇಟ್ಕೋರಿ, ಕೂಲಾಗಿ ಇಟ್ಕೋರಿ ಫ್ರೆಂಡ್ಸು. ಎಕ್ಸಾಮ್ದಾಗ ಯಾವುದೇ ಕ್ವಶನ್ ಬರಲಿ ಈಜಿ ಬರ್ತಾವಂತಂದು ಯಾವುದೂ ಇಟ್ಕೊಂಡು ಹೋಗ್ಬಿಡಿ ಫ್ರೆಂಡ್ಸು. ಆಲ್ಮೋಸ್ಟ್ ನಮ್ಮ ಕ್ವಶನ್ ಟಫ ಬರಲಿ ಅಂತಲೇ ಹೋಗಿ ಫ್ರೆಂಡ್ಸೇ. ನೀವು ಕ್ವಶನ್ ಪೇಪರ್ ಈಜಿ ಬರ್ತಂತ ಒಟ್ಟ ಹೋಗಬೇಡ ಫ್ರೆಂಡ್ಸ್. ಕ್ವಶನ್ ಟಫ ಬರಲಿ, ಅದು ಎಷ್ಟೇ ಟಫ್ ಬಂದ್ರೆ ಆ ಕ್ವಶನ್ಗಳನ್ನು ನಾನು ಟಚ್ ಮಾಡ್ತೀನಿ. ಅಷ್ಟು ಕ್ವಶನ್ಗಳನ್ನು ನಾನು ಓದಿ ನಾನು ಟಿಕ್ ಮಾಡ್ತೀನಿ ಅಂತ ಅನ್ನೋದೊಂದು ಕಾನ್ಫಿಡೆಂಟ್ ಇಟ್ಕೊಳ್ಳಿ ಫ್ರೆಂಡ್ಸು. ಅಷ್ಟು ಇಟ್ಕೊಂಡು ನೀವು ಓದ್ಕೊಳ್ಳಿ ಫ್ರೆಂಡ್ಸು. ನಿಮ್ಮದು ವಿಲೇಜ್ ಅಕೌಂಟ್ ಆಗೇ ಆಗುತ್ತೆ ಫ್ರೆಂಡ್ಸು ಪಕ್ಕ. ಅಷ್ಟು ಮಾಡಿ ಫ್ರೆಂಡ್ಸು. ನಿಮ್ಮ ಪ್ರಿಪ್ರೇಷನ್ ನಿಮ್ಮ ಶ್ರಮ ಇತ್ತಂದ್ರೆ ಕೈ ಹಿಡಿತೈತಿ ಫ್ರೆಂಡ್ಸು. ಹಾಗಾಗಿ ಎಲ್ಲರೂ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ ಫ್ರೆಂಡ್ಸು. ಆದಷ್ಟು ಸಾಧ್ಯವಾದಷ್ಟು ನನಗೆ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಹೇಳ್ತಾ ಇರ್ತೀನಿ. ನೋಡೋಣ ಮುಂದೆ ಏನೋ ಒಂದು ಸ್ವಲ್ಪ ಅವಕಾಶ ಸಿಕ್ಕರೆ ಒಂದು ಸ್ವಲ್ಪ ಕ್ಲಾಸ್ಗಳನ್ನು ಹೇಳ್ಬೇಕಂತಿದೆ ಫ್ರೆಂಡ್ಸು. ನಿಮ್ಮ ಒಪ್ಪಿಗೆ ಮೇರೆಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸು. ಕ್ಲಾಸ್ ಮಾಡಿ ಅಂತಂದು ಹೇಳಿದ್ರಿ ಅಂದರೆ ನಾನು ಒಂದು ಸ್ವಲ್ಪ ಕ್ಲಾಸ್ ಮಾಡೋಕ್ಕೆ ಸಾಧ್ಯವಾದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕ್ಲಾಸ್ ಮಾಡ್ತೀನಿ ಫ್ರೆಂಡ್ಸು. ಮಾಡ್ಕೊಂಡು ಇದು ಮಾಡ್ತೀನಿ. ಆಲ್ಮೋಸ್ಟ್ ನೀವು ಹೇಳಿದ್ರಿ ಅಂದ್ರೆ ನಾನು ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ ಫ್ರೆಂಡ್ಸ್. ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಯಾರ್ಯಾರು ನಮ್ಮದು ಎಜುಕೇಷನ್ ಚಾನಲ್ ನೋಡ್ತಾ ಇದ್ದೀರಿ ಫ್ರೆಂಡ್ಸ್, ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ನಿಮ್ಗೆ ಕೇಳೋದು, ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸು. ಹಾಗೆ ಇಂಥ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಫ್ರೆಂಡ್ಸು. ಮತ್ತು ನೀವು ಯಾವ್ದಾರ ಕ್ವಶನ್ಗಳು ಕೇಳಿ ಫ್ರೆಂಡ್ಸು. ನೀವು ಸಿವಿಲ್ PSI
PC, ವಿಲೇಜ್ ಅಕೌಂಟ್, SD, FD, PDO, ಉಳಿದೇನಿದೆ ಫ್ರೆಂಡ್ಸು. ಯಾವ ಎಕ್ಸಾಮ್ ಬಗ್ಗೆ ಕೇಳಿ ಫ್ರೆಂಡ್ಸು, ಡೌಟ್ ಇದ್ದರೆ ನಾನು ಅದ್ರ ಬಗ್ಗೆ ಸಾಲ್ವ್ ಮಾಡ್ತೀನಿ ಫ್ರೆಂಡ್ಸು, ಸಾಲ್ವ್ ಮಾಡಿಕೊಡ್ತೀನಿ ಫ್ರೆಂಡ್ಸು. ಹಾಗೆ ಯಾರ್ಯಾರು ನಂದು ಎಜುಕೇಷನ್ ಚಾನಲ್ ನೋಡ್ತಿರೋ ಒಂದು ಲೈಕ್ ಮಾಡಿ. ಹಾಗೆ ಸೈಡ್ಗಳಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ಫ್ರೆಂಡ್ಸು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್.